ನಾವು ಉದ್ಯೋಗ ಕೂಲಿ ಮಾಡ್ತೀವಿ. ನನ್ನ ಮಗನಿಗೆ ಗೌರ್ಮೆಂಟ್ ಸೀಟು ಸೀಟ್ ಆಯಿತು. ಇದರಲ್ಲಿ ಇದು ಎಂಥದ್ದು ಪಾಲಿಟೆಕ್ನಿಕಲ್ ಇದರಲ್ಲಿ ಇವನಿಗೆ ಆಯಿತು. ಇವನ್ನ ಡಿಸೇಬಿಲಿಟಿ 80% ಇದೆ. ನಾನು ನಾನು ಅಡ್ಮಿಷನ್ ಮಾಡುವಾಗಲೂ ಬಂದು ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ಸರ್ ಇವನಿಗೆ ಸ್ವಲ್ಪ ಇದು ಕಮ್ಮಿ ಇದೆ, ಹ್ಯಾಂಡ್ಸ್ ಎಲ್ಲ ಪ್ರಾಬ್ಲಮ್ ಬರೆಯೋಕ್ಕಾಗಲ್ಲ. ಒಂದು ಕೆ ಜಿ 400 ಮುಟ್ಟಿದ ಮಗು ಈ ಲೆವೆಲಿಗೆ ತಂದಿದ್ದೀವಿ. ನೀವು ಸೇರಿಸಿ ಅಂದರೆ ಸೇರಿಸ್ತೀನಿ, ಇಲ್ಲ ಬೇಡ ಅಂದರೆ ಬೇಡ. ಮುಂದೆ ಏನಾದರೂ ತೊಂದರೆ ಆಗಬಾರ್ದು ಟೆಕ್ನಿಕಲ್ ಇದರಲ್ಲಿ. ಮೆಡಿಕಲ್ ಎಂಥದ್ದು ಮೆಕ್ಯಾನಿಕಲ್ ಕೊಡ್ತೀವಿ ಅಂದರೆ ಅಲ್ಲೆಲ್ಲ ಟೂಲ್ಸ್ ಎಲ್ಲ ಎತ್ತಿಕೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬೇಡ ನೀವು ಇದು ಕೊಡಂಗಿದ್ರೆ ನೀವು ಎಲೆಕ್ಟ್ರಿಕಲ್ಲೇ ಕೊಡಿ ಅಂದಾಗ ಅವರನ್ನೇ ಇಂಟ್ರೂ ಮಾಡಿ ನಮ್ಮ ಹುಡುಗನಿಗೆ ಸೀಟ್ ಆಯಿತು. ಸೀಟ್ ಆದಮೇಲೆ ಕಾಲೇಜಿಗೆ ಬಂದ. ಕಾಲೇಜಿಗೆ ಬರ್ತಾಲೆ ಅವನೇ ಒಂದಿನೂ ತಪ್ಪಿಸ್ಕೊಂಡಿಲ್ಲ. ಮಧ್ಯೆ ಒಂದು 3-4 ದಿನ ಅವ್ನು ಹುಷಾರಿಲ್ದಂಗೆ ಆಯಿತು. ಹುಷಾರಿಲ್ದಾಗ ರೆಡಿ ಮಾಡ್ಕೊಂಡು ಕರ್ಕೊಂಬಂದು ಈಗ ಇಂಟರ್ವ್ಯೂಲ್ಲಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ನನಗೆ ಒಂದು ವಾರದ ಮುಂಚೆ ಹೇಳಿದ್ರು. ನಾನು ಬಂದೆ, ವಾರಂಟ್ನಾಗ ಬಂದು ಕೇಳಿದಾಗ ಚಂದನ್ ಸರ್ನ ಇವ್ನು ಸೇರಿಸಲೇಬೇಡಿ, ಇಲ್ಲಿ ಆಗೋದೇ ಇಲ್ಲ, ಇಂಥ ಮಕ್ಕಳನ್ನು ನಾವು ನೋಡೋಕ್ಕಾಗಲ್ಲ, ಕರ್ಕೊಂಡೋಗ್ಬಿಡಿ, ಭವಿಷ್ಯ ಏನು ಕಲ್ಲೆತ್ತಾಕ್ಬಿಡಿ ಅಂದೆ. ಯಾರು? ನಾನು ಅಂದೆ ಸಿಟ್ಟತ್ಬಿಟ್ಟು, ಏನ್ರಿ ನಿಮ್ಮ ಮಕ್ಕಳಲ್ವೇನ್ರಿ, ನಿಮಗೆ ಮಕ್ಕಳಿಲ್ವೇನ್ರಿ, ನಮ್ಮ ಮಗು ಈ ಥರ ಆಗಿದೆ, ತೊಂದರೆ ಆಗಿದೆ, ಅವನಿಗೆ ಹೆಲ್ಪ್ ಮಾಡಿ ನೀವು. ಇಲ್ಲ ಅಂತಂದರೆ ಇನ್ನೂ ಈ ವರ್ಷ ಇದ್ರೆ ಬೇಕಾದ್ರೆ ಇನ್ನು ಸ್ವಲ್ಪ ಓದ್ತಾ ಇರಲಿ, ನಿಮಗೆ ಅವನಿಗೆ ಜರ್ನಲಿಸಮ್ ಸ್ವಲ್ಪ ಇದು ಬರಲಿ, ಅವನಿಗೆ ಮೈಂಡು ಮೆಚೂರ್ಡ್ ಆಗಲಿ, ಅವನಿಗೆ ಸ್ವಲ್ಪ ವೀಕ್ ಇದ್ದಾನೆ ನಾನೇ ಹೇಳಿದ್ದೀನಿ. ಹಂಗೆ ಹೇಳಿದಾಗ ಇವ್ನಿಗೆ ಮಾಡಿದ್ರು, ಇಲ್ಲ ನೀವು ಕರ್ಕೊಂಡೋಗ್ಬಿಡಿ, ಮೈಸೂರಿಗೆ ಸೇರಿಸ್ಬಿಡಿ, ಅಲ್ಲಿ ಸೇರಿಸ್ಬಿಡಿ, ಇಲ್ಲಿ ಸೇರಿಸ್ಬಿಡಿ, ಇಲ್ಲಿಗೆ ಆಗೋದೇ ಇಲ್ಲ ಅಂತ ಹೇಳಿದ್ರು. ನಿನ್ನೆ ಶನಿವಾರ ದಿನ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಇವತ್ತು ನಾಳೆಗೆ ಎಕ್ಸಾಮ್ ಇದೆ, ನಾವೇನು ಮಾಡಬೇಕು ಹೇಳಿ. ಮಗು ಕೊಟ್ಟಿಲ್ಲ, ಹಾಲ್ ಟಿಕೆಟ್ ಇಲ್ಲ, ಎಕ್ಸಾಮಿಗೆ ಕುಂಡ್ರಿಸೋದಿಲ್ಲ ಅಂತ ಹೇಳ್ತಾರೆ. ಪ್ರಿನ್ಸಿಪಾಲೇ ಹೇಳ್ತಾರೆ, ನೋಡಿ ಫೀಸ್ ಕಟ್ಟಿದ್ದೀವಿ ನಾವು, ಕೂಲಿನಲ್ಲಿ ಮಾಡಿ ಮಕ್ಕಳಿಗೂ ಫ್ಯೂಚರ್ಗೋಸ್ಕರ ಕೂಲಿ ಮಾಡಿದ್ದಾರೆ. ಎಸ್ ಸಿಗಳು ಕೂಲಿನಲ್ಲಿ ಮಾಡಿ ಫೀಸ್ ಕಟ್ಟಿದ್ದೀವಿ. ಇವತ್ತಿನ ಕಷ್ಟ ಎಷ್ಟಿದೆ ಅಂತ ನೀವು ಹೇಳಿ. ಮಕ್ಕಳನ್ನ ಈ ಲೆವೆಲಿಗೆ ತಂದು ಓದಿಸಿ ಇಲ್ಲಿಗೆ ತಂದ್ರೆ ನಮ್ಮ ಗೌರ್ಮೆಂಟ್ ಕಾಲೇಜು, ಗೌರ್ಮೆಂಟು, ಸರ್ಕಾರ ಅಂತ ಬರೋದೇನು ಏನಿದೆಯಾ ಗೊತ್ತಿಲ್ಲ ನಮಗೆ. ನಾನು ಇದನ್ನೆಲ್ಲ ಇವನು ಹ್ಯಾಂಡಿಕ್ಯಾಪ್ಟ್ ಅಂತ ಮುಂಚೆನೇ ಅಡ್ಮಿಷನ್ ಆಗೋದಕ್ಕಿಂತ ಮುಂಚೆನೇ HDO ಕೃಷ್ಣಪ್ಪ ಅಂತ, ಕೃಷ್ಣಮೂರ್ತಿಯವರು ಅಂತ ಅವ್ರ ಹತ್ರ ಮಾತಾಡಿದ್ದೀನಿ. ಇಲ್ಲ ನಾವೆಲ್ಲ 4 ಜನ ಟೀಚರ್ಸ್ ಇದ್ದಾರೆ, ನಾವೆಲ್ಲ ಕುಂತ್ಕೊಂಡು ಮಾತಾಡ್ಬಿಟ್ಟು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಅವ್ರು ಮಾಡಿಲ್ಲ. ಫೋನ್ ಮಾಡಿ ಕೇಳಿದ್ರೆ, ಬಂದು ಕೇಳಿದ್ರೆ ನನಗೇನು ಕೇಳಬೇಡಿ, ನನಗೊತ್ತು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಈಗ ಪ್ರಿನ್ಸಿಪಾಲಿಗೆ ಕೇಳಿದ್ರೆ, ನೀವು ಕರ್ಕೊಂಡು ಹೋಗ್ರಿ, ಮೈಸೂರಿಗೆ ಸೇರಿಸ್ರಿ, ಇಲ್ಲಿ ಹಾಕ್ಸ್ರಿ, ನಾವೇನು ಮಾಡೋಕ್ಕಾಗಲ್ರಿ. ಇಂಟರ್ವ್ಯೂ ಇಲ್ದ್ಮೇಲೆ 4 ಜನ ನನ್ನ ಕಣ್ಣೆದುರುಗಡೆ ಮೇಲ್ಗಡೆ ಸಪ್ರೇಟ್ ರೂಮಲ್ಲಿ ಕರ್ಕೊಂಡೋಗಿ ನೀವು ಬರ್ಸಿದ್ರಲ್ಲ, ಯಾಕೆ ಬೇರೆ ಹುಡುಗರನ್ನ, ಅವ್ರಿಗೆ ಹೆಂಗೆ ಇಂಟರ್ವ್ಯೂ ಇಲ್ಲ? ಅವಕಾಶ ಇಲ್ವಾ ಅಂತ ಹೇಗೆ ಅದು ಗೊತ್ತಿಲ್ಲ. ಅದೇನು ಹೇಳಿಲ್ಲ. ಯಾಕೆ ನೀವು ಕುಂಡ್ರಿಸಿ ಬರೆಸ್ತಾ ಇಲ್ಲ, ನಾವು ಯಾಕೆ ಬರೆಸ್ತೇವೆ, ಬೇರೆಯವ್ರಿಗೆ ಯಾಕೆ ಬರ್ಸಿದ್ರಿ ಅಂತ ಅವೆಲ್ಲ ನೀವು ಕೇಳಬೇಡ್ರಿ. ಹ್ಯಾಂಡಿಕ್ಯಾಪ್ಟ್ ಕೊಟ್ಟು ಅಲ್ಲ, ಬೇರೆ ಏನಾದ್ರು ಉದ್ದೇಶ ಇದೆಯಾ ಅಂತ ಅವ್ರನ್ನೇ ಕೇಳಬೇಕು ಸರ್. ನಮ್ಗೇನು ಅನಿಸ್ತಾ ಇಲ್ಲ. ಯಾಕೆ ಈ ಥರ ಏನೋ ಇದು, ನಾವು ಬಡವ್ರ ಮಕ್ಕಳು, ಎಸ್ ಸಿಗಳು, ಇವ್ರು ಓದಬಾರ್ದು ಅನ್ನೋ ದೃಷ್ಟಿ ಅವ್ರಿಗೆ ಏನಾದರೂ ಇದೆಯೇನೋ, ಅದೇ ಕಾರಣಕ್ಕೆ ಅಂತ ಅನಿಸುತ್ತೆ ನನಗೆ. ಏಕೆ ಅಂತಂದ್ರೆ ಅವರೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿರ್ತಾರೆ. ಇವ್ರು ಎಸ್ ಸಿಗಳು ಇಂಪ್ರೂವ್ಮೆಂಟ್ ಆಗೋದು ಬೇಡ, ಆ ಹ್ಯಾಂಡಿಕ್ಯಾಪ್ಟ್ ಅಲ್ಲ ಅವ್ರನ್ನ. ಈಗ ಇವನು ಹ್ಯಾಂಡಿಕ್ಯಾಪ್ಟ್ 80% ಇವ್ನಿಗೆ ಇದಿದೆ, ಹ್ಯಾಂಡ್ ಫಿಂಗರ್ಸ್ ಎಲ್ಲ ಫೋಲ್ಡ್ ಆಗಲ್ಲ. ಅಂಥದ್ರಲ್ಲಿ ಹುಡುಗ ಬರ್ದವನೇ ಅಂದರೆ ನೋಡಿ ಹ್ಯಾಂಡ್ ರೈಟಿಂಗ್ ಹೆಂಗಿದೆ, ಸ್ವಲ್ಪ ಸ್ಲೋ ಆಗಿ ಬರೀತಾನೆ. ಈಗ ಎಲ್ಲ ಕಾಲೇಜಲ್ಲೂ ಅವ್ನಿಗೆ 2 hours ಟೈಮ್ ಕೊಟ್ಟಿದೆ. ಮತ್ತು ಸ್ಕ್ರೈಬ್ಸ್ ಅಂದರೆ ಇನ್ನೊಬ್ಬರನ್ನ ಸಪೋರ್ಟೆಡ್ ಕೊಟ್ಟು ಬರೆಸಿದ್ದಾರೆ. ನೀವು ಹಂಗೆ ಮಾಡಿಸಿ ಅಂದರೆ ನಾವ್ಯಾಕ್ರಿ ಮಾಡೋಣ, ಕರ್ಕೊಂಡು ಬೇರೆ ಕಡೆ ಸೇರಿಸಿ ಅಂತ ಹೇಳ್ತಾರೆ. ನೀವು ಸೇರಿಸಲೇಬೇಡಿ ಅಂತಾರೆ. ಈಗ ಪ್ರಿನ್ಸಿಪಾಲ್ಗೆ ಈಗ ಟೈಮಲ್ಲಿ ಇದೆ IR ಆಫೀಸರ್ನ ಕಾಂಟ್ಯಾಕ್ಟ್ ಮಾಡೋಕೆ. ಅದೇ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ IR ಆಫೀಸರ್ ಕನ್ಸಲ್ಟ್ ಮಾಡಬೇಕು. ಸರ್ ಏನಿಲ್ಲ, ನಿಮ್ಗೆ ಹೇಳಿದ್ದೀವಿ, ನೀವೇನು ನಮ್ಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ನಾವೆಲ್ಲ ಬಡವರು, ನಾವೆಲ್ಲ ಓಡಾಡೋಕ್ಕಾಗೋದಿಲ್ಲ, ಪ್ರಾಬ್ಲಮ್ ಇದೆ. ಅದರಿಂದ ನೀವೇನು ಮಾಡಬೇಕು, ನಿಮ್ಮ ಇದರಲ್ಲಿ ಸರಹದ್ನಲ್ಲಿ ನೀವು ಹೆಲ್ಪ್ ಆಗಂಗೆ ನಮ್ಮ ಮಗುಗೆ ಏನೋ ಒಂದು ಅನುಕೂಲ. ಮೇಲಧಿಕಾರಿಗೆ ನಾನು ಬೆಂಗಳೂರಿಗೆ ನಾನು ಈ ವಾರ ಕಳ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಮಗುನೂ ಕರ್ಕೊಂಡೋಗಿ ಅವ್ರಿಗೆ ತೋರಿಸ್ತೀನಿ ಎದುರುಗಡೆ.